ಹಾಯ್ ಗಾಯ್ಸ್, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇದು ಸೆಲೆಕ್ಷನ್ ಬಂದು ಧಾರವಾಡ ಯೂನಿವರ್ಸಿಟಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆಗಿರುತ್ತದೆ. ಇದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಹೇಗೆ ನಡೆಯುತ್ತೆಂದರೆ, ಈಗ 55 to 60 kg ಕ್ಯಾಟಗರಿ 1, 60 to 65 kg ಕ್ಯಾಟಗರಿ 2, 65 to 70 kg ಕ್ಯಾಟಗರಿ 3. ಈಗ 60 kg ಕ್ಯಾಟಗರಿಯಲ್ಲಿ 3 ಜನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಆಲ್ ಇಂಡಿಯಾ ಯೂನಿವರ್ಸಿಟಿಗೆ ಸೆಲೆಕ್ಷನ್ ಆಗುತ್ತಾರೆ. 65 kg ಕ್ಯಾಟಗರಿ ಅದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿಗೆ ಹೋಗುತ್ತಾರೆ. ಅದೇ ಸೇಮ್ 70 kg ಕ್ಯಾಟಗರಿಯಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿಗೆ ಸೆಲೆಕ್ಷನ್ ಆಗುತ್ತಾರೆ. ಮತ್ತು ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಅದೇ ಸೇಮ್ ಇರುತ್ತೆ, ಬಟ್ ಅಲ್ಲಿ ಟಾಪಲ್ಲಿ ಅದರಲ್ಲಿ 5 ಜನ ಸೆಲೆಕ್ಟ್ ಮಾಡ್ತಾರೆ. 1, 2, 3, 4, 5. ಮತ್ತು ಈಗ ಧಾರವಾಡ ಯೂನಿವರ್ಸಿಟಿಯಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಬಹಳ ಹೆವಿ ಇರುತ್ತದೆ. ನಾರ್ಮಲ್ ಅಂತ ಇರೋದಿಲ್ಲ. ನಿಮ್ಮ ನಾರ್ಮಲ್ ಫಿಸಿಕ್ ಇಟ್ಕೊಂಬಂದ್ರೆ ಆಗೋದಿಲ್ಲ, ಬಹಳ ಚೊಕ್ಕ ಫಿಸಿಕ್ ಇಟ್ಕೊಂಬರ್ಬೇಕು. ಪ್ರಾಪರ್ ಕಟ್ ಬಾಡೀಸ್ ಈಗ ಬಾಡಿ ಬಿಲ್ಡಿಂಗಲ್ಲಿ ಪ್ಲೇಸ್ ಆಗಬೇಕಂದ್ರೆ ಪ್ರಾಪರ್ ಸೈಜ್ ಇರಬೇಕು, ವಿತ್ ಬಾಡಿ ಕಟ್ ಇರಬೇಕು. ನಿಮ್ಮ ಈಗ ಫಿಸಿಕ್ಕೆ ಬಹಳ ತಳ್ಳಗಿದ್ದರೆ ಅದರಲ್ಲಿ ಬಾಡಿ ಫುಲ್ ಕಟ್ ಮಾಡಿದರೆ ಪ್ಲೇಸ್ ಆಗೋದಿಲ್ಲ. ನಿಮ್ಮ ಅಪೋಸಿಟ್ಟು ಸ್ಟೆರಾಯ್ಡ್ ಇರ್ತಾನೆ, ಅವ್ರ ಫಿಸಿಕ್ಕು ಬಹಳ ಚೆನ್ನಾಗಿರುತ್ತೆ, ಬಟ್ ಅವ್ರ ಬಾಡಿ ಅಷ್ಟು ಲುಕ್ ಕಾಣ್ತಾ ಇರುತ್ತೆ. ಅವ್ರ ಬಾಡಿ ಸೈಜ್ ಹಂಗೆ ಇರುತ್ತೆ ಮತ್ತು ಬಾಡಿ ಕಟ್ ಹಂಗೆ ಇರುತ್ತೆ. ನಿಮ್ಮ ಚಲೋ ಫಿಸಿಕ್ ಮೇಂಟೈನ್ ಆಗಬೇಕಂದ್ರೆ ಪ್ರಾಪರ್ ಡಯಟ್ ಮಾಡಿ, ಒಂದಕ್ಕೆ ಚಲೋ ಫಿಸಿಕ್ ಮಾಡ್ಕೊಳ್ಳಿ, ಬಾಡಿ ಸೈಜ್ ಮಾಡ್ಕೊಳ್ಳಿ. ಸೈಜ್ ಅಂದರೆ ಬಲ್ಕ್ ಮಾಡ್ಕೊಳ್ಳಿ, ಬಲ್ಕ್ ಮಾಡಿಕೊಂಡು ಆಮೇಲೆ ಚಲೋ ಫಿಸಿಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಚಲೋ ಫಿಸಿಕ್ ಮೇಂಟೈನ್ ಮಾಡಿ. ಬಟ್ ನ್ಯಾಚುರಲ್ ಮಾಡಿ. ಸ್ಟೆರಾಯ್ಡ್ ಮಾಡಿದರೆ ಓಕೆ, ಬಟ್ ಸ್ಟೆರಾಯ್ಡ್ ಮಾಡಿದರೆ ಭಾಳ ಕಷ್ಟ. ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್, ಅವಕ್ಕೆಲ್ಲ ಪ್ರಾಪರ್ ಡಯಟ್ ಬೇಕು, ಎಲ್ಲ ಚೊಕ್ಕ ಟ್ಯಾಬ್ಲೆಟ್ಸ್ ಎಲ್ಲ ಬೇಕು. ಈಗ ನ್ಯಾಚುರಲ್ ಮಾಡೋದು ಭಾಳ ಕಷ್ಟ, ನ್ಯಾಚುರಲಿಗೆ ಭಾಳ ಟೈಮ್ ಹಿಡಿಯುತ್ತೆ. ಬಟ್ ಪ್ಲೇಸ್ ಆಗದೇ ಇರಲಿ ಬಟ್ ನ್ಯಾಚುರಲ್ ಮಾಡಿ, ನಿಮ್ಮ ಲೈಫ್ ಟೈಮ್ ಯಾವುದೇ ಸಮಸ್ಯೆ ಇರೋದಿಲ್ಲ. ಬಟ್ ಈ ಸ್ಟೆರಾಯ್ಡಿಗೆಲ್ಲ ಮಂತ್ಲಿ ಎಲ್ಲ ಬಾಡಿ ಚೆಕಪ್ ಇರಬೇಕು, ಭಾಳ ಕಷ್ಟ ಇದೆ, ಅಂದ್ಕೊಂಡಷ್ಟು ಈಸಿ ಇಲ್ಲ. ನಿಮಗೆ ಡೈಲಿ ವರ್ಕೌಟ್ ಮಾಡಿ, ಅದ್ರ ತಕ್ಕ ಡಯಟ್ ಮಾಡಿ, ನಿಮಗೆ ಚಲೋ ಫಿಸಿಕ್ ಆಗುತ್ತದೆ. ಈಗ ಧಾರವಾಡ ಯೂನಿವರ್ಸಿಟಿಯಲ್ಲಿ ಬಾಡಿ ಬಿಲ್ಡಿಂಗ್ ಅಷ್ಟು ಈಸಿ ಇರುವುದಿಲ್ಲ, ಭಾಳ ಕಷ್ಟವಿರುತ್ತೆ. ಈಗ ಪೋಸ್ ಮಾಡುವಾಗ ಬಾಜು ಈ ಕಡೆ ಒಟ್ಟು ನೋಡಬೇಡಿ. ಅವರು ಪೋಸ್ ಹೇಳ್ತಾರೆ, ಅದರ ತಕ್ಕ ಅವ್ರ ಕಡೆ ಗಮನ ಕೊಡಿ. ವಿತ್ ಪೋಸ್ ಫುಲ್ ಫ್ಯಾನ್ಸಿಯಾಗಿ ಮಾಡಿ. ನೀವು ಪೋಸ್ ಯಾವತ್ತೂ ಫ್ಯಾನ್ಸಿಯಾಗಿ ಮಾಡಿದರೆ ನಿಮಗೆ ಬಾಡಿ ಅದರಲ್ಲಿ ಲುಕ್ ಕಾಣುತ್ತೆ, ಮತ್ತು ರಿಸಲ್ಟ್ ಸಿಗುತ್ತೆ, ನಿಮ್ಗೆ ಅದರ ಪಾಯಿಂಟ್ ಸಿಗುತ್ತೆ. ನೀವು ಬಾಡಿ ಚೆನ್ನಾಗಿದ್ದು ಪೋಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ಅದು ನಿಮ್ಮಲ್ಲಿ ಮೈನಸ್ ಪಾಯಿಂಟ್ ಸಿಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಫಿಸಿಕ್ ತಕ್ಕ ಬಾಡಿ ಪೋಸ್ ಮಾಡಿ. ಲಾಸ್ಟಿಗೆ ನಿಮಗೆ ಓಪನ್ ಪೋಸ್ ಕೊಡ್ತಾರೆ. ಓಪನ್ ಪೋಸಲ್ಲಿ ಅದರಲ್ಲಿ ಫುಲ್ ಫ್ಯಾನ್ಸಿ ಪೋಸ್ ಮಾಡಿ. ನೀವು ಪೋಸ್ನಲ್ಲಿ ಸೆಲೆಕ್ಷನ್ ಆಗ್ಬೋದು. ಈಗ ಪೋಸ್ ಮಾಡುವಾಗ ನೀವು ಈಗ ಜಿಮ್ನಲ್ಲಿ ಡೈಲಿ ಈಗ ವರ್ಕೌಟ್ ಮುಗಿದ ತಕ್ಷಣ ಸ್ವಲ್ಪ ಪೋಸ್ ಮಾಡ್ಕೊತೀರಿ. ಏನಾಗುತ್ತೆ ಅಂದರೆ ಡೈಲಿ ಪೋಸ್ ಮಾಡ್ಕೊತಿದ್ರೆ ಯಾವುದೇ ಲಾಕೋ ಚಾನ್ಸಸ್ ಇರುವುದಿಲ್ಲ. ಈಗ ಸ್ಟೇಜ್ ಮೇಲೆ ಪೋಸ್ ಮಾಡೋದಿರ್ತೀವಿ, ಪೋಸ್ ಮಾಡೋ ಮುಂದೆ ಮಸಲ್ಸ್ ಲಾಕ್ ಆಗುತ್ತವೆ, ಭಾಳ ಕಷ್ಟ ಅದು. ಅಲ್ಲಿ ಮಸಲ್ಸ್ ಲಾಕ್ ಆದಾಗ ನಮಗೆ ಅಲ್ಲಿ ಪೋಸ್ ಮಾಡೋಕೆ ಆಗೋದಿಲ್ಲ. ಇದೊಂದು ಅಲ್ಲಿ ಹುಡುಗ ಪೋಸ್ ಮಾಡ್ತಾ ಇರ್ತಾನೆ, ಅವನಿಗೆ ಮಸಲ್ಸ್ ಲಾಕ್ ಆಗಿಬಿಡುತ್ತೆ, ಭಾಳ ಒದ್ದಾಡ್ತಾನೆ. ಯಾಕೆಂದರೆ ವಾಟರ್ ಕಟ್ ಇರ್ತದಲ್ಲ, ವಾಟರ್ ಕಟ್ ಆದ್ಮೇಲೆ ಡ್ರಾಪ್ ನೀರು ಕುಡಿಯೋದಿಲ್ಲ 1-2 ಡೇಸ್. ಭಾಳ ಕಷ್ಟ ಬಾಡಿ ಬಿಲ್ಡಿಂಗ್, ಅಂದ್ಕೊಂಡಷ್ಟು ಈಸಿ ಇಲ್ಲ. ನಿಮಗೆ ಡೈಲಿ ವರ್ಕೌಟ್ ಅತಿ ಹೆಚ್ಚು ಮಾಹಿತಿ ಬೇಕೆಂದರೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ಡೈಲಿ ಅಪ್ಲೋಡ್ ಮಾಡುತ್ತೇನೆ.
ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್ ಬಾಯ್. ನೆಕ್ಸ್ಟ್ ಸಿಗುವ.